ಇಸ್ರೇಲ್ ಹೊಡೆತಕ್ಕೆ ತತ್ತರಿಸಿದ ಇರಾನ್ನ ಟೆಹರಾನ್ನ ತೈಲ ಘಟಕಗಳ ಮೇಲೆ ಮತ್ತೆ ಅಟ್ಯಾಕ್ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ಮಾಡ್ತಿದೆ. ಆಸ್ಪತ್ರೆ ಮತ್ತು ನೆರವು ಕೇಂದ್ರದ ಮೇಲೆ ಕೂಡ ಏರ್ ಸ್ಟ್ರೈಕ್ ಆಗ್ತಿರುವಂತದ್ದು. ಸೆಂಟ್ರಲ್ ಇರಾನ್ನ ಇಸ್ಫಹಾನ್ನಲ್ಲಿ ಬಾಂಬ್ ಸ್ಫೋಟ. ಇಸ್ರೇಲ್ ದಾಳಿಗೆ ರೆಡ್ ಕ್ರೆಸೆಂಟ್ ಸಿಬ್ಬಂದಿ ದುರ್ಮರಣ. ಸರ್ಕಾರಿ ಕಟ್ಟಡಗಳ ಮೇಲೆ ಇಸ್ರೇಲಿಂದ ದಾಳಿಯಾಗ್ತಿದೆ. ದಾಳಿಯನ್ನು ತೀವ್ರಗೊಳಿಸೋದಾಗಿ ಐಡಿಎಫ್ ಗುಡುಗಿದೆ. ಇಸ್ರೇಲ್ನ ಹೊಡೆತಕ್ಕೆ ಇರಾನ್ನ ಟೆಹರಾನ್ ತತ್ತರಿಸ್ತಿದೆ. ಟೆಹರಾನ್ನಲ್ಲಿರುವಂತಹ ತೈಲ ಘಟಕಗಳ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್ನ ಮೇಲೆ ಇಸ್ರೇಲ್ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಿದೆ. ಈಗ ಏರ್ ಸ್ಟ್ರೈಕ್ ಆಗ್ತಿರುವಂತದ್ದು ಮತ್ತೆ ಆಸ್ಪತ್ರೆ ಹಾಗೂ ನೆರವು ಕೇಂದ್ರಗಳ ಮೇಲೆ ಕೂಡ ಏರ್ ಸ್ಟ್ರೈಕ್ ಆಗಿದೆ. ಸೆಂಟ್ರಲ್ ಇರಾನ್ನ ಇಸ್ಫಹಾನ್ನಲ್ಲಿ ಬಾಂಬ್ ಸ್ಫೋಟವಾಗಿರುವಂತದ್ದು. ಇಸ್ರೇಲ್ ದಾಳಿಗೆ ರೆಡ್ ಕ್ರೆಸೆಂಟ್ ಸಿಬ್ಬಂದಿ ದುರ್ಮರಣ ಅಪ್ಪಿದ್ದಾರೆ. ಸರ್ಕಾರಿ ಕಟ್ಟಡಗಳ ಮೇಲೂ ಕೂಡ ಇಸ್ರೇಲ್ನಿಂದ ದಾಳಿ ಆಗ್ತಿದೆ. ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸ್ತೇವೆ ಅಂತ ಹೇಳುತ್ತಿದೆ ಐಡಿಎಫ್. ಇರಾನ್ ವರ್ಸಸ್ ಇಸ್ರೇಲ್ ಮುಂದುವರಿತಾನೆ ಇದೆ ಯುದ್ಧ. ಇಸ್ರೇಲ್ ಹೊಡೆತಕ್ಕೆ ಈಗ ಟೆಹರಾನ್ ತತ್ತರಿಸ್ತಾ ಇದೆ. ಬಾಂಬ್ ಸ್ಫೋಟ ಸಂಭವಿಸಿರುವಂತದ್ದು. ಏರ್ ಸ್ಟ್ರೈಕ್ ಮಾಡಲಾಗ್ತಿದೆ. ಟೆಹರಾನ್ ತೈಲ ಘಟಕಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮಾಡಲಾಗ್ತಿದೆ. ಬ್ಯಾಕ್ ಟು ಬ್ಯಾಕ್ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಿರುವಂತದ್ದು. ಟೆಹರಾನ್ನ ತೈಲ ಘಟಕಗಳೇ ಈಗ ಟಾರ್ಗೆಟ್. ಮತ್ತೆ ಮತ್ತೆ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಿರುವಂತದ್ದು. ಪ್ರಮುಖವಾದಂತಹ ಟೆಹರಾನ್ ತೈಲ ಘಟಕಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಿದೆ. ಮುಖ್ಯವಾಗಿ ಈ ಸಲ ಆಸ್ಪತ್ರೆ ಮತ್ತು ನೆರವು ಕೇಂದ್ರಗಳ ಮೇಲೆ ಕೂಡ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗ್ತಿದೆ. ಸೆಂಟ್ರಲ್ ಇರಾನ್ನ ಇಸ್ಫಹಾನ್ನಲ್ಲಿ ಬಾಂಬ್ ಸ್ಫೋಟ ಸಂಭವಿಸ್ತಾ ಇದೆ ಮತ್ತು ಸರ್ಕಾರಿ ಕಟ್ಟಡಗಳು ಕೂಡ ಇವರ ಟಾರ್ಗೆಟ್. ಇಸ್ರೇಲ್ ದಾಳಿಗೆ ರೆಡ್ ಕ್ರೆಸೆಂಟ್ ಸಿಬ್ಬಂದಿ ದುರ್ಮರಣ ಹೊಂದಿದ್ದಾರೆ. ಸರ್ಕಾರಿ ಕಟ್ಟಡಗಳ ಮೇಲೂ ಕೂಡ ಇಸ್ರೇಲ್ನಿಂದ ದಾಳಿಯಾಗ್ತಿದೆ. ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸ್ತೇವೆ ಅಂತ ಇಸ್ರೇಲ್ ಹೇಳ್ತಿರುವಂತದ್ದು. ಒಂದ್ ಕಡೆ ಇರಾನ್ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೇವೆ ಅನ್ನುವಂತ ಗುಡುಗಿದ್ರೆ, ಈ ಕಡೆ ಇಸ್ರೇಲ್ ಮಾತ್ರ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ನ ಪ್ರಮುಖ ನಗರಗಳು ಮತ್ತು ಪ್ರಮುಖ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮುಂದುವರಿಸಿದೆ.